ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ ಪ್ರಾಡಕ್ಟ್ ಮೆಥಡ್ ಮೇಲೆ ಪ್ರಾಬ್ಲಮ್ಸ್ಗಳನ್ನು ನೋಡೋಣ. ಪ್ರಾಡಕ್ಟ್ ಮೆಥಡ್ ಮೇಲೆ ಕ್ವಶನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ಅಂದರೆ ಪ್ರತಿಯೊಂದು ವರ್ಷವೂ ಈ ಒಂದು ಟಾಪಿಕ್ ಮೇಲೆ 6 ಮಾರ್ಕ್ಸಿಗೆ ಒಂದು ಕ್ವಶನನ್ನು ಕೇಳ್ತಾನೆ ಬಂದಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ವಶನ್ ಪೇಪರಲ್ಲಿ ಈ ಹಿಂದೆ ಕೇಳಿದಂಥ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ತೊಗೊಂಡಿದ್ದೇನೆ. 2017 ಆ್ಯನ್ಯುವಲ್ ಪೇಪರಲ್ಲಿ, 2018 ಆ್ಯನ್ಯುವಲ್ ಪೇಪರಲ್ಲಿ, 2019 ಆ್ಯನ್ಯುವಲ್ ಪೇಪರಲ್ಲಿ ಮತ್ತು 2020 ಆ್ಯನ್ಯುವಲ್ ಪೇಪರಲ್ಲಿ ಯಾವ ಕ್ವಶನನ್ನು ಪ್ರಾಡಕ್ಟ್ ಮೆಥಡ್ ಮೇಲೆ ಕೇಳಿದ್ರು ಆ ಒಂದು ಕ್ವಶನನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುವಂಥದ್ದು. ಇದನ್ನು ಕಂಪ್ಲೀಟಾಗಿ ನೋಡಿ. ಅಷ್ಟೇ ಅಲ್ಲ, ಇದರ ನೋಟ್ಸ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅವೈಲೇಬಲ್ ಇರುತ್ತೆ. ವಿಡಿಯೋ ನೋಡಾದ ನಂತರ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕ್ವಶನ್ ನಂಬರ್ 1 2017 ಮಾರ್ಚಲ್ಲಿ ಕೇಳಿದ್ದಂಥದ್ದು ಆ್ಯನ್ಯುವಲ್ ಎಕ್ಸಾಮಲ್ಲಿ. ಸೊ ನೋಡಿ ಯಾವ ಥರ ಕ್ವಶನ್ನ ಕೇಳಿದ್ರು ಅಂತ ಹೇಳಿ. ರಾಧಾ ಆ್ಯಂಡ್ ರಾಣಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ರಾಧಾಸ್ ಡ್ರಾಯಿಂಗ್ ಫಾರ್ ದ ಇಯರ್ 2015-16 ಆರ್ ಆ್ಯಸ್ ಅಂಡರ್. ಸೊ ಇಲ್ಲಿ ಮಂತ್ಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಮಂತ್ ಎಷ್ಟೆಷ್ಟು ಅವಳು ಅಮೌಂಟನ್ನು ವಿಡ್ರಾ ಮಾಡಿದ್ಲು ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಫಸ್ಟ್ ಏನು ಮಾಡಬೇಕು ಅಂತ ಅಂದರೆ ಫೈನಾನ್ಷಿಯಲ್ ಇಯರ್ ಏನು ಅಂತ ನೋಡ್ಕೊಳ್ಬೇಕು. ಫೈನಾನ್ಷಿಯಲ್ ಇಯರ್ ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1/4/2015ಇಂದ ಎಲ್ಲಿ ಎಂಡ್ ಆಗುತ್ತೆ? 31/3/2016. ಈ ಥರ ಇರುತ್ತೆ ಫೈನಾನ್ಷಿಯಲ್ ಇಯರ್. ಸೊ ಇಲ್ಲಿ ನೋಡಿ, ಪ್ರತಿ ಮಂತಲ್ಲೋಳು ಏನು ಮಾಡಿದ್ದಾಳೆ? ವಿಡ್ರಾ ಮಾಡ್ಕೊಂಡು ಹೋಗಿದ್ದಾಳೆ. ಆ ಮಂತ್ ಯಾವುದು ಅಂತ ಹೇಳಿ ಕ್ವಶನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನಾವು ಏನು ಮಾಡ್ತೀವಿ ಅಂತ ಅಂದರೆ ಇಲ್ಲಿ ಕೊಟ್ಟಿರುವ ಮಂತ್ ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ 1/4/2015 ಅಂತ ಕೊಟ್ಟಿದ್ದಾರೆ, ಹೌದಾ? ಅವಳು ಯಾವ ಡೇಟಿಗೆ ವಿಡ್ರಾ ಮಾಡಿದ್ದಾಳೆ ಅಲ್ಲಿಂದ ಎಂಡ್ ಡೇಟ್ವರೆಗೆ ಅಂದರೆ 31/3/2016ವರೆಗೆ ಎಷ್ಟು ಮಂತ್ ಆಯಿತು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ನಾವು ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂತ ಹೇಳ್ತೀವಿ. ಸೊ ಇದು ನಾವು ಮಾಡಬೇಕಾಗಿರುವಂಥ ಮೊದಲನೇ ಪ್ರೊಸೆಸ್. ಅದಾದ ನಂತರ ನಾವು ಅಮೌಂಟನ್ನು ಫಾರ್ಮುಲಾದಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅದೆಲ್ಲ ಇರುತ್ತೆ. ಸೊ ಈ ಪ್ರೊಸೆಸ್ ಫಸ್ಟ್ ಪ್ರೊಸೆಸ್ ಆಗಿರುತ್ತೆ. ಸೊ ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ. ಸೊ ನಾವು ಈ ಥರ ಒಂದು ಫಾರ್ಮೆಟ್ನ ಹಾಕ್ಕೊಳ್ತೀವಿ. ನೋಡಿ, ಇಲ್ಲಿ ಡೇಟ್, ಅಮೌಂಟ್ ಇನ್ ರುಪೀಸ್, ಔಟ್ಸ್ಟ್ಯಾಂಡಿಂಗ್ ಮಂತ್ ಆ್ಯಂಡ್ ಪ್ರಾಡಕ್ಟ್. ಸೊ ಡೇಟ್ನ ಅವರು ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ, ಹೌದಾ? ಸೊ ಅದನ್ನ ನಾವಿಲ್ಲಿ ಬರ್ಕೊಳ್ತೀವಿ. ಆ್ಯಂಡ್ ಅಮೌಂಟನ್ನು ಕೂಡ ಅವರು ಕೊಟ್ಟಿರ್ತಾರೆ, ಅದನ್ನ ನಾವು ಬರ್ಕೊಳ್ತೀವಿ. ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಮಂತನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ. ಆ್ಯಂಡ್ ಪ್ರಾಡಕ್ಟನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ. ಸೊ ನಾನೇನು ಮಾಡ್ತೇನೆ, ಈ ಪ್ರಾಬ್ಲಮಲ್ಲಿ ಕೊಟ್ಟಿರುವಂಥ ಡೇಟ್ ಮತ್ತು ಈ ಅಮೌಂಟ್ ಏನು ಕೊಟ್ಟಿದ್ದಾರೆ ಅದನ್ನ ಆ್ಯಸ್ ಇಟ್ ಈಸ್ ನಾನಲ್ಲಿ ಕಾಪಿ ಮಾಡ್ಕೊಳ್ತೇನೆ. ಸೊ ನೋಡಿ, ಇಲ್ಲಿ ನಾನು ಡೇಟ್ ಮತ್ತು ಅಮೌಂಟನ್ನು ಬರ್ಕೊಂಡಿದ್ದೇನೆ. ಈಗ ಔಟ್ಸ್ಟ್ಯಾಂಡಿಂಗ್ ಮಂತನ್ನು ಕ್ಯಾಲ್ಕುಲೇಟ್ ಮಾಡೋದು. ಔಟ್ಸ್ಟ್ಯಾಂಡಿಂಗ್ ಮಂತನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ನೋಡಿ, ಇಲ್ಲಿ ಫಸ್ಟು ಅವಳು ಡ್ರಾಯಿಂಗ್ ಮಾಡಿರೋದು ಯಾವಾಗ? 1/4/2015ಗೆ. ಅಂದರೆ ವರ್ಷ ಸ್ಟಾರ್ಟ್ ಆಗುವಾಗಲೇ ಅವಳು ಡ್ರಾಯಿಂಗನ್ನು ಮಾಡಿದ್ದಾಳೆ, ಹೌದಾ? ಅಂದರೆ ಕಂಪ್ಲೀಟಾಗಿ ನಾವಿಲ್ಲಿ 12 ಮಂತ್ಸನ್ನು ತೊಗೊಳ್ಬೇಕಾಗತ್ತೆ. ಸೊ ನೋಡಿ, ಬೇಕಿದ್ರೆ ನಾನು ಕ್ಯಾಲ್ಕುಲೇಷನ್ ಕೂಡ ಮಾಡಿ ತೋರಿಸ್ತೇನೆ. ಪ್ರಾಬ್ಲಮ್ನ ಫೈನಾನ್ಷಿಯಲ್ ಸ್ಟಾರ್ಟ್ ಆಗುತ್ತೆ 1/4/2015ಇಂದ 31/3/2016ಗೆ, ಹೌದಾ? ಸೊ ಇಲ್ಲಿ ಅವಳು ಯಾವಾಗ ವಿಡ್ರಾ ಮಾಡಿದ್ದಾಳೆ ಅಮೌಂಟನ್ನು? ಸ್ಟಾರ್ಟಿಂಗಲ್ಲೇ ವಿಡ್ರಾ ಮಾಡಿದ್ದಾಳೆ, ಹೌದಾ? ಸ್ಟಾರ್ಟಿಂಗಿಂದ ಎಂಡ್ ಡೇಟ್ವರೆಗೆ ಎಷ್ಟು ಮಂತ್ ಆಗುತ್ತೆ? 12 ತಿಂಗಳಾಗತ್ತೆ. ಸೊ ಅದನ್ನೇ ನಾನಿಲ್ಲಿ ತೊಗೊಂಡಿರೋದು 12 ಮಂತ್ಸ್ ಅಂತ ತೊಗೊಂಡೆ. ನೆಕ್ಸ್ಟ್ ನೋಡಿ, ಅವಳು ನೆಕ್ಸ್ಟ್ ವಿಡ್ರಾ ಮಾಡಿರೋದು 30/6/2015ಕ್ಕೆ. ಸೊ 30/6/2015ರಿಂದ 31/3/2016ವರೆಗೆ ಎಷ್ಟು ಮಂತ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡಿ, 6ನೇ ತಿಂಗಳ 30ನೇ ತಾರೀಕಿಗೆ ಅಂದರೆ 6ನೇ ತಿಂಗಳ ಎಂಡಿಗೆ ಅವಳು ವಿಡ್ರಾ ಮಾಡಿದ್ದಾಳೆ, ಹೌದಾ? ಹಾಗಾಗಿ 6ನೇ ತಿಂಗಳನ್ನು ನಾವು ಕನ್ಸಿಡರ್ ಮಾಡೋದು ಬೇಡ. ಯಾಕಂದರೆ ಆ ಒಂದು ಮಂತಿಗೆ ನಾವು ಇಂಟ್ರೆಸ್ಟನ್ನು ಚಾರ್ಜ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಯಾಕಂದರೆ ಅವಳು 6ನೇ ತಿಂಗಳ ಕೊನೆಯ ದಿನ ವಿಡ್ರಾ ಮಾಡಿದ್ದಾಳೆ. ಹಾಗಾಗಿ 6ನೇ ತಿಂಗಳನ್ನ ಬಿಟ್ಬಿಡಿ. ಸೊ ನೆಕ್ಸ್ಟ್ 7ನೇ ತಿಂಗಳ ಕನ್ಸಿಡರ್ ಮಾಡ್ಬೋದಾ? ಮಾಡ್ಬೋದು. 8ನೇ ತಿಂಗಳು ಕನ್ಸಿಡರ್ ಮಾಡ್ತೀವಿ, 9ನೇ ತಿಂಗಳು ಕನ್ಸಿಡರ್ ಮಾಡ್ತೀವಿ, 10ನೇ ತಿಂಗಳನ್ನು ಕನ್ಸಿಡರ್ ಮಾಡ್ತೀವಿ, 11ನೇ ತಿಂಗಳನ್ನು ಕನ್ಸಿಡರ್ ಮಾಡ್ತೀವಿ, 12ನೇ ತಿಂಗಳನ್ನು ಕನ್ಸಿಡರ್ ಮಾಡ್ತೀವಿ. ಅದಾದ ನಂತರ ಜನವರಿ, ಫೆಬ್ರವರಿ ಆ್ಯಂಡ್ ಮಾರ್ಚ್. ಸೊ ಎಷ್ಟು ತಿಂಗಳಾಯಿತು ನೋಡಿ? 1 2 3 4 5 6 7 8 9 ಅಂದರೆ 9 ಮಂತ್ಸ್ ಆಯಿತು. ಹಾಗಾಗಿ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಮಂತ್ ಎಷ್ಟು ತೊಗೊಳ್ತೀವಿ ನಾವು? 9 ಮಂತ್ಸ್ ಅಂತ ಹೇಳಿ ತೊಗೊಳ್ತೀವಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಅವಳು ವಿಡ್ರಾ ಮಾಡಿರೋದು ಯಾವಾಗ? 1/12/2015ಗೆ. ಸೊ 1/12/2015 ಅಂದರೆ ಏನಾಗುತ್ತೆ? ನಾನು ಮತ್ತೆ ಇಲ್ಲಿ ಫೈನಾನ್ಷಿಯಲ್ ಇಯರ್ನ ಹಾಕ್ತೇನೆ.
ಸೊ ನೋಡಿ ಇಲ್ಲಿ 12ನೇ ತಿಂಗಳ ಮೊದಲ ದಿನನೇ ಅವಳು ವಿಡ್ರಾ ಮಾಡಿದ್ದಾಳೆ 1/12/2016 ಹೌದಾ, ಅಂದರೆ ಡಿಸೆಂಬರ್ನ ಮೊದಲ ದಿನನೇ ಅವಳು ವಿಡ್ರಾ ಮಾಡಿದ್ದಾಳೆ. ಸೊ ಫಸ್ಟ್ ದಿನನೇ ಅವಳು ವಿಡ್ರಾ ಮಾಡಿದ್ದಾಳೆ ಅಂತ ಅಂದರೆ ಆ ತಿಂಗಳು ಪೂರ್ತಿಯಾಗಿ ನಾವೇನು ಮಾಡ್ತೀವಿ, ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತೀವಿ ಹೌದಾ. ಹಾಗಾಗಿ 12ನೇ ತಿಂಗಳನ್ನು ನಾನು ಕನ್ಸಿಡರ್ ಮಾಡ್ತೇನೆ. ನೆಕ್ಸ್ಟ್ ಜನವರಿ ಶುರುವಾಗುತ್ತೆ, ಜನವರಿ, ಫೆಬ್ರವರಿ ಆ್ಯಂಡ್ ಮಾರ್ಚ್. ಸೊ ಎಷ್ಟು ತಿಂಗಳಾಯಿತು ನೋಡಿ, 1 2 3 4 ಅಂದರೆ ಇಲ್ಲಿ 4 ಮಂತ್ಸನ್ನು ನಾನು ತೊಗೊಳ್ಬೇಕಾಗತ್ತೆ. ಸೊ ನಾನಿಲ್ಲಿ ಔಟ್ಸ್ಟ್ಯಾಂಡಿಂಗ್ ಮಂತ್ 4 ಅಂತ ಹೇಳಿ ತೊಗೊಂಡೆ. ನೆಕ್ಸ್ಟ್ ನೋಡಿ ಲಾಸ್ಟಲ್ಲಿ ವಿಡ್ರಾ ಆಗಿರೋದು ಯಾವಾಗ, 31/3/2016 ಅಂದರೆ ವರ್ಷದ ಕೊನೆಯ ದಿನ ವಿಡ್ರಾ ಆಗಿದೆ. ಹೀಗಾದಾಗ ಏನಾಗುತ್ತೆ, 0 ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂತ ಆಗುತ್ತೆ. ಯಾಕೆ 0 ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂತ ಆಗುತ್ತೆ ನೋಡಿ, ವರ್ಷದ ಎಂಡಿಗೆ ವಿಡ್ರಾ ಆಗಿದೆ, 31/3/2016 ವರ್ಷದ ಎಂಡಿಗೆ ವಿಡ್ರಾ ಆಗಿದೆ ಅಂತ ಅಂದರೆ ಅಲ್ಲಿ ಯಾವುದೇ ಮಂತನ್ನು ನಾವು ಕನ್ಸಿಡರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ 0 ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂತ ಆಗುತ್ತೆ. ಸೊ ಈಗ ನಾನೇನು ಮಾಡ್ತೇನೆ, ಪ್ರಾಡಕ್ಟನ್ನು ಕಂಡುಹಿಡಿಯಬೇಕು. ಸೊ ಪ್ರಾಡಕ್ಟನ್ನು ಕಂಡುಹಿಡಿಯೋದಕ್ಕೆ ಏನು ಮಾಡ್ತೀವಿ ಅಂತ ಅಂದರೆ ಈ ಅಮೌಂಟ್ ಮತ್ತು ಔಟ್ಸ್ಟ್ಯಾಂಡಿಂಗ್ ಮಂತ್ ಇದೆ ಹೌದಾ, ಇದೆರಡನ್ನು ನಾವು ಇಂಟು ಮಾಡ್ತೀವಿ. ಸೊ ಆಗ ನಮಗೆ ಏನು ಬರುತ್ತೆ, ಪ್ರಾಡಕ್ಟ್ ಬರುತ್ತೆ. ಸೊ ಅಮೌಂಟ್ ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್ ಮಾಡ್ತೀವಿ. ಸೊ ನೀವು ಇಲ್ಲಿ ಇಂಟು ಮಾಡ್ಬೋದು, 5000 ಇಂಟು 12 ಮಾಡ್ತೀರಿ. ಸೊ ಎಷ್ಟು ಬರುತ್ತೆ, ಅದು 60,000 ಬರುತ್ತೆ. ನೆಕ್ಸ್ಟ್ 8000 ಇಂಟು 9 ಮಾಡ್ತೀರಿ. ಸೊ ಅಮೌಂಟ್ ಬರುತ್ತೆ 72,000. ನೆಕ್ಸ್ಟ್ 3000 ಇಂಟು 4 ಮಾಡ್ತೀರಿ, ಅಮೌಂಟ್ ಬರುತ್ತೆ 12,000. ಆ್ಯಂಡ್ ನೆಕ್ಸ್ಟ್ 2000 ಇಂಟು 0 ಮಾಡ್ತೀರಿ, ಅಮೌಂಟ್ ಬರುತ್ತೆ 0. ಸೊ ಈ ಥರ ನಾವೇನು ಮಾಡಿದ್ವಿ, ಪ್ರಾಡಕ್ಟನ್ನು ಕಂಡುಹಿಡಿದ್ವಿ. ಇವಾಗ ನಾವೇನು ಮಾಡ್ತೀವಿ ಅಂತ ಅಂದರೆ ಈ ಪ್ರಾಡಕ್ಟನ್ನೆಲ್ಲವನ್ನು ಟೋಟಲ್ ಮಾಡ್ಕೋತೀವಿ. ಬಿಕಾಸ್ ನಮಗೆ ಟೋಟಲ್ ಪ್ರಾಡಕ್ಟ್ ಬೇಕು. ಫಾರ್ಮುಲಾ ನೋಡ್ಬೋದು ನೀವು ಇಲ್ಲಿ. ಫಾರ್ಮುಲಾ ಹೇಗಿರುತ್ತೆ ಅಂತ ಅಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1/12 ಅಂತ ಇರುತ್ತೆ. ಸೊ ಅಂದರೆ ಟೋಟಲ್ ಪ್ರಾಡಕ್ಟ್ ನಮಗಿಲ್ಲಿ ಬೇಕು ಹೌದಾ. ಹಾಗಾಗಿ ಅವುಗಳನ್ನೆಲ್ಲ ಟೋಟಲ್ ಮಾಡಿ ಎಷ್ಟು ಅಂತ ಹೇಳಿ ನೋಡೋಣ. ಸೊ ಪ್ರಾಡಕ್ಟನ್ನೆಲ್ಲ ಟೋಟಲ್ ಮಾಡಿದಾಗ ಅಮೌಂಟ್ ಬರ್ತಾ ಇದೆ 1,44,000. ಸೊ ನೆಕ್ಸ್ಟ್ ನಾನು ಇದನ್ನ ಫಾರ್ಮುಲಾದಲ್ಲಿ ಇಂಪ್ಲಿಮೆಂಟ್ ಮಾಡ್ತೇನೆ. ಸೊ ಫಾರ್ಮುಲಾ ನೋಡ್ಬೋದು ನೀವು ಇಲ್ಲಿ, ಆಲ್ರೆಡಿ ನಾನು ಅದನ್ನ ಬರೆದಿಟ್ಟಿದ್ದೇನೆ. ಸೊ ಫಾರ್ಮುಲಾದಲ್ಲಿ ಇವಾಗ ನಾನು ಅಮೌಂಟನ್ನು ಬರೀತೇನೆ ಅಷ್ಟೇ. ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ನಮ್ಗೆ ಗೊತ್ತೇ ಇದೆ ಹೌದಾ. ಸೊ ಎಷ್ಟಿದೆ, ಅದು 1,44,000 ಇದೆ. ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ ನಿಮಗೆ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ, ನೀವು ನೋಡ್ಬೋದು ಇಲ್ಲಿ. ಸೊ ಎಷ್ಟು ಪರ್ಸೆಂಟ್ ಇದೆ, ಅದು 10% ಇದೆ ಹೌದಾ. ಹಾಗಾಗಿ 10 ಡಿವೈಡೆಡ್ ಬೈ 100 ಪರ್ಸೆಂಟಲ್ಲಿ ಇದೆ ಅಲ್ವಾ. ಹಾಗಾಗಿ 10 ಡಿವೈಡೆಡ್ ಬೈ 100 ಅಂತ ಮಾಡ್ಕೋತೀವಿ. ಆ್ಯಂಡ್ 1/12. ಸೊ ಈ 1/12 ಅಂದರೆ ಏನಿದು, ಟೈಮ್ ಅಂತ ಹೇಳಿ ಅರ್ಥ, ಟೈಮ್ ಇನ್ ಮಂತ್. ಹಾಗಾಗಿ 1/12 ಅಂತ ತೊಗೊಳ್ತೀವಿ. ಸೊ ಇವಾಗ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡಿ. ಸೊ ಅಮೌಂಟ್ ಬರ್ತಾ ಇದೆ ₹1,200. ಸೊ ಈ ಥರ ನಾವೇನು ಮಾಡ್ತೀವಿ, ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಈ ಒಂದು ನೋಟ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಬೇಕಿದ್ರೆ ಚೆಕ್ ಮಾಡಿ. ಸೊ ಎಲ್ಲ ಕ್ಯಾಲ್ಕುಲೇಷನ್ ನಾನು ಹೀಗೆ ಅಲ್ಲಿ ನೋಟ್ಸಲ್ಲಿ ಕೊಟ್ಟಿರ್ತೇನೆ, ನಿಮ್ಗೆ ಅದು ರೆಫರೆನ್ಸಿಗೆ ಈಸಿ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 2. ಈ ಕ್ವಶನನ್ನು ನಿಮಗೆ 2018 ಮಾರ್ಚಲ್ಲಿ ಕೇಳಿದ್ರು ಆ್ಯನ್ಯುವಲ್ ಎಕ್ಸಾಮಲ್ಲಿ. ನೋಡಿ ಕ್ವಶನ್ ಹೇಗಿದೆ ಅಂತ ಹೇಳಿ. ಶಿವ ಆ್ಯಂಡ್ ಶಂಕರ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ಶಿವಾಸ್ ಡ್ರಾಯಿಂಗ್ ಫಾರ್ ದ ಇಯರ್ 2016-2017 ಆರ್ ಗಿವನ್ ಆ್ಯಸ್ ಅಂಡರ್. ಸೊ ಇಲ್ಲಿ ನಿಮಗೆ ಡ್ರಾಯಿಂಗ್ಸ್ ಅಮೌಂಟನ್ನು ಕೊಟ್ಟಿದ್ದಾರೆ ಆ್ಯಂಡ್ ಯಾವ ಮಂತಲ್ಲಿ ಡ್ರಾಯಿಂಗನ್ನು ಮಾಡಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆ್ಯಂಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ನೀವು ನೋಡ್ಬೋದು ಇಲ್ಲಿ 12% ಅಂತ ಹೇಳಿ ಚಾರ್ಜ್ ಮಾಡ್ತಾ ಇದ್ದಾರೆ, 12% ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದರ ಕ್ಯಾಲ್ಕುಲೇಷನ್ ನಾವು ಸ್ಟಾರ್ಟ್ ಮಾಡೋಣ. ಈ ಕ್ಯಾಲ್ಕುಲೇಷನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ನಾವು ಮೊದಲು ಈ ಒಂದು ಪ್ರಾಬ್ಲಮ್ನ ಫೈನಾನ್ಷಿಯಲ್ ಇಯರ್ನ ನೋಡ್ಕೋಬೇಕು ಹೌದಾ. ಸೊ ಹೇಗಿದೆ, 1/4/2016 ಇಂದ 31/3/2017 ಇದೆ. ಸೊ ಇದು ಈ ಒಂದು ಪ್ರಾಬ್ಲಮ್ನ ಫೈನಾನ್ಷಿಯಲ್ ಇಯರ್. ಸೊ ಈಗ ನಾವು ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಣ. ಸೊ ನೋಡ್ಬೋದು ನೀವಿಲ್ಲಿ ನಾನು ಆಲ್ರೆಡಿ ಫಾರ್ಮೆಟನ್ನು ಹಾಕಿದ್ದೇನೆ ಮತ್ತು ಡೇಟ್ ಮತ್ತು ಅಮೌಂಟನ್ನು ಬರೆದಿಟ್ಟಿದ್ದೇನೆ. ಯಾಕೆ ಅಂತಂದರೆ ವಿಡಿಯೋ ಲೆಂದಿ ಆಗಬಾರ್ದು ಅನ್ನೋ ಕಾರಣಕ್ಕೆ. ಅಷ್ಟೇ ಅಲ್ಲ, ಇಲ್ಲಿ ಫಾರ್ಮುಲಾನು ಕೂಡ ನಾನು ಆಲ್ರೆಡಿ ಹಾಕಿಟ್ಟಿದ್ದೇನೆ. ನೋಡಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1/12. ಸೊ ಇವಾಗ ನಾವೇನು ಮಾಡ್ತೀವಿ, ಔಟ್ಸ್ಟ್ಯಾಂಡಿಂಗ್ ಮಂತನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನೋಡಿ, ಮೊದಲು ಒಂದು ಡ್ರಾಯಿಂಗ್ ಆಗಿರೋದು ಯಾವಾಗ, 1/5/2016 ಹೌದಾ. ಸೊ ಹಾಗಾಗಿ ಫಸ್ಟು ನಾವೇನು ಮಾಡ್ತೀವಿ, ಫೈನಾನ್ಷಿಯಲ್ ಇಯರ್ನ ಒಂದ್ಸಲ ಬರ್ಕೊಂಡ್ಬಿಡ್ತೀವಿ. ಸೊ ಏನಿದೆ, 1/4/2016 ಟು 31/3/2017. ಸೊ ಇದು ಫೈನಾನ್ಷಿಯಲ್ ಇಯರ್ ಹೌದಾ. ಸೊ ಇಲ್ಲಿ ಎಲ್ಲಿ ವಿಡ್ರಾ ಆಗಿದೆ ಆ ಡೇಟನ್ನು ನೀವು ನೋಡ್ಬೋದು, 1/5/2016ಗೆ ವಿಡ್ರಾ ಆಗಿದೆ. ಸೊ ನೋಡಿ, 1/5/2016 ಇಂದ 31
3/2017ವರೆಗೆ ಎಷ್ಟು ಮಂತ್ ಆಗುತ್ತೆ ಅಂತ ಹೇಳಿ. ಸೊ ಎಷ್ಟು 11 ಮಂತ್ ಆಗುತ್ತೆ ಇಲ್ಲಿ, ಹೌದಾ? ಸೊ ನೋಡ್ಬೋದು, 5ನೇ ತಿಂಗಳನ್ನ ಕನ್ಸಿಡರ್ ಮಾಡ್ಬೋದು. ಯಾಕೆ ಅಂತ ಅಂದರೆ 5ನೇ ತಿಂಗಳ ಮೊದಲ ದಿನನೇ ವಿಡ್ರಾ ಆಗಿದೆ, ಹೌದಾ? ಸೊ 5ನೇ ತಿಂಗಳನ್ನ ಕನ್ಸಿಡರ್ ಮಾಡ್ತೀವಿ, 6ನೇ ತಿಂಗಳನ್ನು ಕನ್ಸಿಡರ್ ಮಾಡ್ತೀವಿ, 7ನೇ ತಿಂಗಳನ್ನು ಕನ್ಸಿಡರ್ ಮಾಡ್ತೀವಿ, ಹಾಗೆ 31/3/2017ವರೆಗೆ ಎಲ್ಲ ಮಂತನ್ನು ಕನ್ಸಿಡರ್ ಮಾಡ್ತೀವಿ. ಸೊ ನೋಡ್ಬೋದು ಇಲ್ಲಿ 1 2 3 4 5 6 7 8 9 10 11. ಸೊ ಎಷ್ಟು ಮಂತ್ ಆಯಿತು? 11 ಮಂತ್ಸ್ ಆಯಿತು. ಸೊ ಈ ಥರ ಇದನ್ನ ಔಟ್ಸ್ಟ್ಯಾಂಡಿಂಗ್ ಮಂತ್ ಹೇಳಿ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ನೆಕ್ಸ್ಟ್ ವಿಡ್ರಾ ಆಗಿರೋದು ಯಾವಾಗ? 31/8/2016ಗೆ. ಸೊ ಅಗೇನ್ ನಾನು ಮತ್ತೊಂದು ಸಲ ಫೈನಾನ್ಷಿಯಲ್ ಇಯರ್ನ ತೊಗೊಳ್ತೇನೆ ಇಲ್ಲಿ. ಸೊ ಇಲ್ಲಿ ನೋಡಿ 8ನೇ ತಿಂಗಳಿಂದ ಸೊ ಇಲ್ಲಿಯವರೆಗೆ. ಆದರೆ 8ನೇ ತಿಂಗಳನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದಾ ನೋಡಿ ಒಂದ್ಸಲ. 31/8 ಅಂದರೆ ತಿಂಗಳ ಕೊನೆಯಲ್ಲಿ ವಿಡ್ರಾ ಮಾಡಿರೋದು. ಹಾಗಾಗಿ 8ನೇ ತಿಂಗಳನ್ನು ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ತಿಂಗಳ ಮೊದಲೇ ವಿಡ್ರಾ ಮಾಡಿದರೆ ಆ ಒಂದು ಮಂತಿಗೆ ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ಬೋದು. ಆದರೆ ಇಲ್ಲಿ ತಿಂಗಳ ಕೊನೆಯಾಗಿರೋದ್ರಿಂದ 8ನೇ ತಿಂಗಳನ್ನು ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ ಹಾಗಾದರೆ ಯಾವ ಮಂತನ್ನು ಕನ್ಸಿಡರ್ ಮಾಡ್ತೀವಿ? 9ನೇ ತಿಂಗಳನ್ನು ಕನ್ಸಿಡರ್ ಮಾಡ್ತೀವಿ, 10ನೇ ತಿಂಗಳನ್ನು ಕನ್ಸಿಡರ್ ಮಾಡ್ತೀವಿ, 11ನೇ ತಿಂಗಳನ್ನು ಕನ್ಸಿಡರ್ ಮಾಡ್ತೀವಿ, 12ನೇ ತಿಂಗಳನ್ನು ಕನ್ಸಿಡರ್ ಮಾಡ್ತೀವಿ, ಆ್ಯಂಡ್ 1ನೇ ತಿಂಗಳನ್ನು ಕನ್ಸಿಡರ್ ಮಾಡ್ತೀವಿ. ಅಂದರೆ ಜನವರಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಜನವರಿ, ಫೆಬ್ರವರಿ ಆ್ಯಂಡ್ ಮಾರ್ಚ್. ಸೊ ಎಷ್ಟು ತಿಂಗಳಾಯಿತು ನೋಡಿ? 1 2 3 4 5 6 7 ಮಂತ್ಸ್ ಆಗುತ್ತೆ. ಸೊ ಇಲ್ಲಿ 7 ಅಂತ ಹೇಳಿ ತೊಗೊಳ್ತೇನೆ. ನೆಕ್ಸ್ಟ್ ನೋಡಿ, ನೀವಿಲ್ಲಿ 31/12/2016ಗೆ ವಿಡ್ರಾ ಆಗಿದೆ, ಹೌದಾ? ಸೊ ಇದರ ಕ್ಯಾಲ್ಕುಲೇಷನ್ನು ನೋಡೋಣ. ಸೊ ಈ ಒಂದು ಕ್ಯಾಲ್ಕುಲೇಷನಲ್ಲಿ ನೋಡಿ, ನೀವು 12ನೇ ತಿಂಗಳ ಕೊನೆಗೆ ವಿಡ್ರಾ ಆಗಿದೆ, ಹೌದಾ? ಸೊ 31/12 ಅಂದರೆ ಡಿಸೆಂಬರ್ನ ಕೊನೆಗೆ ವಿಡ್ರಾ ಆಗಿರೋದು. ಹಾಗಾದರೆ ಡಿಸೆಂಬರ್ ತಿಂಗಳನ್ನು ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ? ತಿಂಗಳ ಕೊನೆಗಾಗಿದೆ. ಹಾಗಾಗಿ ಡಿಸೆಂಬರ್ನ ಬಿಟ್ಟು ಜನವರಿಯನ್ನು ಕನ್ಸಿಡರ್ ಮಾಡೋಣ. ಜನವರಿ, ಫೆಬ್ರವರಿ ಆ್ಯಂಡ್ ಮಾರ್ಚ್. ಸೊ ಎಷ್ಟು ತಿಂಗಳಾಯಿತು? 1 2 3. ಸೊ 3 ಮಂತ್ಸ್ ಆಗುತ್ತೆ. ಸೊ ಇದನ್ನ ನಾನಲ್ಲಿ ರೆಕಾರ್ಡ್ ಮಾಡ್ಕೋತೇನೆ. ಸೊ ಲಾಸ್ಟ್ ಒಂದು ವಿಡ್ರಾವಲ್ ಯಾವಾಗಾಗಿದೆ ನೋಡಿ? 1/2/2017. 1/2/2017 ಅಂತ ಅಂದರೆ ಫೆಬ್ರವರಿಯಲ್ಲಿ ವಿಡ್ರಾ ಆಗಿದೆ. ಸೊ ಇದನ್ನು ಅಷ್ಟೇ ನಾನು ಒಂದು ಸಲ ಫೈನಾನ್ಷಿಯಲ್ ಇಯರ್ನ ಬರ್ಕೊಳ್ತೇನೆ. ಸೊ ನೋಡ್ಬೋದು, ಇಲ್ಲಿ ಫೆಬ್ರವರಿಯ ಮೊದಲ ದಿನವೇ ವಿಡ್ರಾ ಆಗಿದೆ, 1/2/2017, ಹೌದಾ? ಹಾಗಾದರೆ ನಾವು ಫೆಬ್ರವರಿಯನ್ನು ಕನ್ಸಿಡರ್ ಮಾಡಬಹುದು. ಅದಾದ ನಂತರ ಮಾರ್ಚ್, ಕೊನೆಯ ತಿಂಗಳು, ಹೌದಾ? ಮಾರ್ಚನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಎಷ್ಟು ಮಂತ್ ಆಗುತ್ತೆ ಇಲ್ಲಿ? 1 2 ಮಂತ್ಸ್ ಆಗುತ್ತೆ. ಸೊ ಇದನ್ನ ನಾನಲ್ಲಿ ರೆಕಾರ್ಡ್ ಮಾಡ್ಕೋತೇನೆ. ಸೊ ನೆಕ್ಸ್ಟ್ ನಮಗೆ ಪ್ರಾಡಕ್ಟ್ ಬೇಕು, ಹೌದಾ? ಪ್ರಾಡಕ್ಟ್ ಬೇಕು ಅಂದರೆ ನಾವೇನು ಮಾಡ್ತೀವಿ? ಅಮೌಂಟ್ ಕಾಲಮ್ ಮತ್ತು ಔಟ್ಸ್ಟ್ಯಾಂಡಿಂಗ್ ಮಂತ್ ಕಾಲಮ್ನ ಇಂಟು ಮಾಡ್ತೀವಿ. ಸೊ ಇಲ್ಲಿ 5000 ಇಂಟು 11 ಮಾಡ್ತೀವಿ. ಸೊ ಎಷ್ಟು ಬರುತ್ತೆ ಅಮೌಂಟ್? 55,000 ಬರುತ್ತೆ. ನಂತರ 7000 ಇಂಟು 7 ಮಾಡ್ತೀವಿ. ಸೊ ಅಮೌಂಟ್ ಬರುತ್ತೆ 49,000. 3000 ಇಂಟು 3 ಮಾಡ್ತೀವಿ. ಅಮೌಂಟ್ ಬರುತ್ತೆ 9,000. ಆ್ಯಂಡ್ 4000 ಇಂಟು 2 ಮಾಡ್ತೀವಿ. ಅಮೌಂಟ್ ಬರುತ್ತೆ 8,000. ಫೈನಲಿ ನಾವೇನು ಮಾಡ್ತೀವಿ? ಟೋಟಲ್ ಪ್ರಾಡಕ್ಟನ್ನು ಕಂಡುಹಿಡಿತೀವಿ. ಸೊ ಇದೆಲ್ಲವನ್ನು ಕೂಡ ಟೋಟಲ್ ಮಾಡ್ಕೊಳ್ಳೋಣ. ಟೋಟಲ್ ಅಂತ ಅಂದರೆ 55,000, 49,000 ಆ್ಯಂಡ್ 9,000 ಆ್ಯಂಡ್ 8,000. ಸೊ ಇದನ್ನು ನಾವು ಪ್ಲಸ್ ಮಾಡಿದಾಗ ಅಮೌಂಟ್ ಬರುತ್ತೆ 1,21,000. ಸೊ ಈ ಥರ ನಮಗೆ ಟೋಟಲ್ ಪ್ರಾಡಕ್ಟ್ ಇಲ್ಲಿ ಸಿಗ್ತಾ ಇದೆ. ಇವಾಗ ನಾವಿದನ್ನ ಫಾರ್ಮುಲಾದಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ಟೋಟಲ್ ಪ್ರಾಡಕ್ಟ್ ಇದೆ 1,21,000 ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಈ ಒಂದು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ 12% ಅಂತ ಹೇಳಿ, ಹೌದಾ? ಹಾಗಾಗಿ 12/100 ಅಂತ ತೊಗೊಂಡೆ. ಆ್ಯಂಡ್ 1/12. 1/12 ಅಂತ ಅಂದರೆ ಟೈಮ್ ಇನ್ ದ ಮಂತ್, ಅಂದರೆ ಎಷ್ಟು ಟೈಮ್ ವಿಡ್ರಾ ಆಗಿದೆ ಅಂತ ಹೇಳ್ಕೊಂಡು ಟೈಮ್ ಇನ್ ದ ಮಂತ್. ಸೊ 1/12. ನೆಕ್ಸ್ಟ್ ನಾವೇನು ಮಾಡ್ತೀವಿ? ಇದನ್ನ ಕ್ಯಾಲ್ಕುಲೇಷನ್ ಮಾಡಿ ನೋಡ್ತೀವಿ. ಸೊ ಅಮೌಂಟ್ ಬರ್ತಾ ಇದೆ 1,1210. ಸೊ ಈ ಥರ ನಾವು ಸೆಕೆಂಡ್ ಪ್ರಾಬ್ಲಮ್ನು ಕೂಡ ಸಾಲ್ವ್ ಮಾಡಿದ್ವಿ. ಈಗ ನೆಕ್ಸ್ಟ್ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಈಗ ನಾವು ಕ್ವಶನ್ ನಂಬರ್ 3ನ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 3 ಅಂದರೆ ಮಾರ್ಚ್ 2019ನಲ್ಲಿ ಕೇಳಿರುವಂಥದ್ದು. ನೋಡಿ ಕ್ವಶನ್ ಹೆಂಗಿತ್ತು ಅಂತ ಹೇಳಿ. ಯಶಸ್ ಆ್ಯಂಡ್ ಅಭಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ಅ ರೇಷಿಯೋ ಆಫ್ 2:1. Yashas draw the following amounts during the year 2017-18 are given as under. ಸೊ 17-18 ಅಂದರೆ ಈ ಒಂದು ಪೀರಿಯಡಲ್ಲಿ ಅವನು ಹೇಗೆ ಅಮೌಂಟನ್ನು ಡ್ರಾ ಮಾಡಿದ್ದಾನೆ ಅಂತ ಹೇಳಿ ನಿಮಗೆ ಕೊಟ್ಟಿದ್ದಾರೆ. ಅಮೌಂಟನ್ನು ಕೊಟ್ಟಿದ್ದಾರೆ, ಮಂತನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ರಾಬ್ಲಮ್ನ ಫೈನಾನ್ಷಿಯಲ್ ಇಯರ್ ಆಗುತ್ತೆ 1/4/2017 31/3/2018, ಹೌದಾ? ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ನೋಡಿ, ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಟು ಬಿ ಚಾರ್ಜ್ ಎಟ್ 8% ಪರ್ ಆ್ಯನಮ್. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ನ ಕ್ಯಾಲ್ಕುಲೇಟ್ ಮಾಡಿ ಕೇಳಿದ್ದಾರೆ. 8%
ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ನ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ನಾವು ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಲೆಂದಿ ಆಗಬಾರ್ದು ಅಂತ ಹೇಳಿ ನಾನು ಆಲ್ರೆಡಿ ಫಾರ್ಮೆಟ್ಗಳನ್ನೆಲ್ಲ ಹಾಕಿಟ್ಟಿದ್ದೇನೆ ನೋಡಿ. ಆ್ಯಂಡ್ ಅಮೌಂಟನ್ನು ಕೂಡ ನಾನು ಟ್ರಾನ್ಸ್ಫರ್ ಮಾಡಿ ಇಟ್ಟಿದ್ದೇನೆ. ಡೇಟ್ ಕಾಲಮಲ್ಲೂ ಕೂಡ ನಾನು ಡೇಟನ್ನು ಟ್ರಾನ್ಸ್ಫರ್ ಮಾಡಿ ಇಟ್ಟಿದ್ದೇನೆ. ನೆಕ್ಸ್ಟ್ ನಾವು ಕ್ಯಾಲ್ಕುಲೇಷನ್ ಪಾರ್ಟನ್ನು ನೋಡ್ತೀವಿ. ಸೊ ಮೊದಲನೇ ಡ್ರಾಯಿಂಗ್ ಆಗಿರೋದು ಯಾವಾಗ 1/6/2017ಗೆ ಹೌದಾ. ಸೊ 1/6/2017ಇಂದ 31/3/2018ವರೆಗೆ ಎಷ್ಟು ಮಂತ್ ಆಯಿತು ಅಂತ ನೋಡ್ತೀವಿ. ನೋಡಿ ಇಲ್ಲಿ 6ನೇ ತಿಂಗಳ ಮೊದಲ ದಿನನೇ ಅವನು ವಿಡ್ರಾ ಮಾಡಿದ್ದಾನೆ ಅಂತಂದ್ರೆ ನಾವು 6ನೇ ತಿಂಗಳನ್ನ ಕನ್ಸಿಡರ್ ಮಾಡಬಹುದು ಹೌದಾ. ನೆಕ್ಸ್ಟ್ 7ನೇ ತಿಂಗಳ ಕನ್ಸಿಡರ್ ಮಾಡ್ತೀವಿ, 8ನೇ ತಿಂಗಳನ್ನು ಕನ್ಸಿಡರ್ ಮಾಡ್ತೀವಿ, 9 ಕನ್ಸಿಡರ್ ಮಾಡ್ತೀವಿ, 10 ಕನ್ಸಿಡರ್ ಮಾಡ್ತೀವಿ, 11 ಕನ್ಸಿಡರ್ ಮಾಡ್ತೀವಿ, 12 ಕನ್ಸಿಡರ್ ಮಾಡ್ತೀವಿ ಆ್ಯಂಡ್ ಫೈನಲಿ ಜನವರಿ, ಫೆಬ್ರವರಿ ಆ್ಯಂಡ್ ಮಾರ್ಚ್. ಸೊ ಎಷ್ಟು ಮಂತ್ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡಿ. 1 2 3 4 5 6 7 8 9 10. ಸೊ 10 ಮಂತ್ಸ್ ಆಯಿತು. ಸೊ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂತ ಇದೆ ಹೌದಾ, ಅಲ್ಲಿ ನಾನು 10 ಅಂತ ಹೇಳಿ ಬರೀತೇನೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಒಂದು ವಿಡ್ರಾ ಆಗಿರೋದು ಯಾವಾಗ 39/2017ಗೆ ಹೌದಾ. 39/2017ಇಂದ 31/3/2018ವರೆಗೆ ಎಷ್ಟು ಮಂತ್ ಆಯಿತು ಅಂತ ನೋಡ್ತೀವಿ. ನೋಡಿ ಇಲ್ಲಿ 9ನೇ ತಿಂಗಳನ್ನು ಕನ್ಸಿಡರ್ ಮಾಡ್ಬೋದಾ ನಾವು? ಮಾಡೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ 9ನೇ ತಿಂಗಳ ಕೊನೆಯ ದಿನ ವಿಡ್ರಾ ಆಗಿರೋದು ಹೌದಾ. ಹಾಗಾಗಿ 9ನೇ ತಿಂಗಳಿಗೆ ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗನ್ನು ಚಾರ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಸೊ 9ನೇ ತಿಂಗಳನ್ನ ಬಿಟ್ಟು 10ನೇ ತಿಂಗಳಿಂದ ಕನ್ಸಿಡರ್ ಮಾಡ್ತೀವಿ. 10, 11, 12, 1, 2, 3. ಸೊ ಎಷ್ಟು ಮಂತ್ ಆಯಿತು? 1 2 3 4 5 6 ಮಂತ್ಸ್ ಆಗುತ್ತೆ. ಸೊ ಇದನ್ನು ಕೂಡ ನಾನು ಮೇಲ್ಗಡೆ ಅಮೌಂಟನ್ನು ಬರೆದು ಬಿಡ್ತೇನೆ. ಸೊ ನೆಕ್ಸ್ಟ್ ವಿಡ್ರಾ ಆಗಿರೋದು ಯಾವಾಗ 31/11/2017 ಅಂತ ಇದೆ ಹೌದಾ. 31/11/2017ಇಂದ 31/3/2018ವರೆಗೆ ಎಷ್ಟು ಮಂತ್ ಆಗುತ್ತೆ ನೋಡಿ. 11ನೇ ತಿಂಗಳನ್ನು ನಾವು ಹಿಡಿಬಹುದಾ? ಹಿಡಿಯೋಕ್ಕಾಗಲ್ಲ. ಯಾಕಂದರೆ 11ನೇ ತಿಂಗಳ ಕೊನೆಯ ದಿನ ವಿಡ್ರಾ ಆಗಿರೋದು ಹೌದಾ. ಸೊ ನೆಕ್ಸ್ಟ್ ಮಂತ್ ಹಿಡೀರಿ. 12ನೇ ತಿಂಗಳನ್ನು ಹಿಡಿತೀವಿ. ನೆಕ್ಸ್ಟ್ ಜನವರಿ ಸ್ಟಾರ್ಟ್ ಆಗುತ್ತೆ, ಫೆಬ್ರವರಿ ಆ್ಯಂಡ್ ಮಾರ್ಚ್. ಸೊ ಎಷ್ಟು ಮಂತ್ ಆಯಿತು? 1 2 3 4 ಮಂತ್ಸ್ ಆಗುತ್ತೆ. ಲಾಸ್ಟ್ ವಿಡ್ರಾ ಆಗಿದೆ ನೋಡಿ ಯಾವಾಗ 1/1/2018 ನೋಡಿ. 1/1/2018ಇಂದ 31/3/2018ವರೆಗೆ ಎಷ್ಟು ಮಂತ್ ಆಯಿತು ಅಂತ ನೋಡಿ. ಜನವರಿಯಿಂದ ನಾವು ಕನ್ಸಿಡರ್ ಮಾಡಬಹುದು. ಯಾಕಂದರೆ ಜನವರಿ ಫಸ್ಟಿಗೆ ವಿಡ್ರಾ ಆಗಿದೆ ಹೌದಾ. 1/1 ಅಂತ ಇದೆ, ಜನವರಿ ಫಸ್ಟಿಗೆ ವಿಡ್ರಾ ಆಗಿದೆ. ಹಾಗಾಗಿ ಜನವರಿ ತಿಂಗಳು ಪೂರ್ತಿಯಾಗಿ ನಾವು ಕನ್ಸಿಡರ್ ಮಾಡ್ಕೋತೀವಿ. ಸೊ 1ನೇ ತಿಂಗಳನ್ನ ಕನ್ಸಿಡರ್ ಮಾಡ್ತೀವಿ, 2ನೇ ತಿಂಗಳನ್ನ ಕನ್ಸಿಡರ್ ಮಾಡ್ತೀವಿ, 3ನೇ ತಿಂಗಳನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಎಷ್ಟು ಮಂತ್ ಆಯಿತು? 1 2 3 ಮಂತ್ಸ್ ಆಗುತ್ತೆ. ಸೊ ಇದನ್ನು ನಾನೇನು ಮಾಡ್ತೇನೆ, ರೆಕಾರ್ಡ್ ಮಾಡ್ಕೋತೇನೆ. ಸೊ ಫೈನಲಿ ನಾವು ಪ್ರಾಡಕ್ಟನ್ನು ಕಂಡುಹಿಡಿತೀವಿ. ಪ್ರಾಡಕ್ಟನ್ನು ಕಂಡುಹಿಡಿಬೇಕು ಅಂತ ನಿಮಗೆ ಗೊತ್ತೇ ಇದೆ. ಅಮೌಂಟ್ ಮತ್ತು ಔಟ್ಸ್ಟ್ಯಾಂಡಿಂಗ್ ಮಂತ್ ಕಾಲಮನ್ನು ನಾವೇನು ಮಾಡ್ತೀವಿ, ಇಂಟು ಮಾಡ್ತೀವಿ ಹೌದಾ. ಆಗ ನಮಗೇನು ಬರುತ್ತೆ? ಪ್ರಾಡಕ್ಟ್ ಬರುತ್ತೆ. ಸೊ ಇಂಟು ಮಾಡ್ಕೊಳ್ಳೋಣ. ಸೊ ಪ್ರಾಡಕ್ಟನ್ನೆಲ್ಲವನ್ನು ಟೋಟಲ್ ಮಾಡ್ತೀವಿ. ಟೋಟಲ್ ಬರ್ತಾ ಇದೆ 1,60,000. ಸೊ ನಮಗೆ ಪ್ರಾಡಕ್ಟ್ ಸಿಕ್ತು ಹೌದಾ. ಈಗ ನಾವು ಇದನ್ನ ಫಾರ್ಮುಲಾದಲ್ಲಿ ಇಂಪ್ಲಿಮೆಂಟ್ ಮಾಡೋಣ. ಟೋಟಲ್ ಪ್ರಾಡಕ್ಟ್ ದಟ್ ಮೀನ್ಸ್ 1,60,000. ಸೊ ನಾವು ಇದನ್ನ ಕಂಡುಹಿಡಿದಿದ್ದೀವಿ. ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟನ್ನು ಅವರು ಪ್ರಾಬ್ಲಮಲ್ಲಿ ಕೊಟ್ಟಿದ್ರು 8% ಅಂತ ಹೇಳಿ. ಸೊ 8/100 ಅಂತ ತೊಗೊಳ್ತೇನೆ, ಬಿಕಾಸ್ ಪರ್ಸೆಂಟೇಜಲ್ಲಿದೆ ಹೌದಾ. ನೆಕ್ಸ್ಟು 1/12. 1/12 ಅಂತ ಅಂದರೆ ಟೈಮ್ ಅಂತ ತೊಗೊಳ್ತೀವಿ. ಟೈಮ್ ಇನ್ ಮಂತ್ ಅಂತ ಅರ್ಥ. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ಆನ್ಸರ್ ಬರ್ತಾ ಇದೆ 1067. ಸೊ ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಇದೇ ರೀತಿಯಲ್ಲಿ ನಾನು ನೆಕ್ಸ್ಟ್ ಕ್ವಶನನ್ನು ಕೂಡ ಸಾಲ್ವ್ ಮಾಡ್ತೇನೆ. ನೆಕ್ಸ್ಟ್ ಕ್ವಶನ್ ಇರೋದು 2020 ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿರುವಂಥದ್ದು. ನೋಡಿ ಕ್ವಶನ್ ಹೇಗಿದೆ ಅಂತ ಹೇಳಿ. ರಾಧಾ ಆ್ಯಂಡ್ ರಮಣ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ರಾಧಾಸ್ ಡ್ರಾಯಿಂಗ್ ಫಾರ್ ದ ಇಯರ್ 2018-2019 ಆರ್ ಗಿವನ್ ಆ್ಯಸ್ ಅಂಡರ್. ಎಲ್ಲ ಅಮೌಂಟನ್ನು ಕೊಟ್ಟಿದ್ದಾರೆ ಮತ್ತು ಮಂತನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸೊ ನೋಡಿ ಎಷ್ಟು % ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು 10% ಅಂತ ಪ್ರಾಬ್ಲಮಲ್ಲಿ ಇದೆ. 10% ಪರ್ ಆ್ಯನಮ್. ಸೊ ಈ ಒಂದು ಪ್ರಾಬ್ಲಮ್ನ ಫೈನಾನ್ಷಿಯಲ್ ಇಯರ್ ಏನಾಗುತ್ತೆ 1/4/2018ಇಂದ 31/3/2019 ಹೌದಾ. ಸೊ ನಾವು ಕ್ಯಾಲ್ಕುಲೇಷನ್ನ ಸ್ಟಾರ್ಟ್ ಮಾಡೋಣ. ಇಲ್ಲೂ ಅಷ್ಟೇ ವಿಡಿಯೋ ಲೆಂದಿ ಆಗಬಾರ್ದು ಅಂತ ಹೇಳಿ ನಾನು ಆಲ್ರೆಡಿ ಫಾರ್ಮೆಟ್ಗಳನ್ನೆಲ್ಲ ಹಾಕಿಟ್ಟಿದ್ದೇನೆ. ಅಮೌಂಟ್ ಮತ್ತು ಡೇಟನ್ನು ಕೂಡ ಟ್ರಾನ್ಸ್ಫರ್ ಮಾಡಿದ್ದೇನೆ. ಸೊ ಇವಾಗ ನಾವು ಔಟ್ಸ್ಟ್ಯಾಂಡಿಂಗ್ ಮಂತ್ ಕ್ಯಾಲ್ಕುಲೇಷನ್ಗೆ ಹೋಗ್ತೀವಿ. ಸೊ ಮೊದಲು ಒಂದು ವಿಡ್ರಾ ಆಗಿದ್ದು ಯಾವಾಗ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ 1/4/2018ಗೆ ಹೌದಾ. ಸೊ ಸ್ಟಾರ್ಟಿಂಗಲ್ಲೇ ವಿಡ್ರಾ ಆಗಿದೆ. ಯಾವಾಗೆಲ್ಲ ಸ್ಟಾರ್ಟಿಂಗಲ್ಲೇ ವಿಡ್ರಾ ಆಗುತ್ತೆ ನಾವು ಕಂಪ್ಲೀಟ್ 12 ಮಂತ್ಸನ್ನು ತೊಗೊಳ್ತೀವಿ. ಸೊ ಈ ಥರ ಒಂದು ಕ್ಯಾಲ್ಕುಲೇಷನನ್ನು ಮೊದಲೇ ತೋರಿಸಿದ್ದೇನೆ ಹೌದಾ. ಸೊ ಕಂಪ್ಲೀಟ್ 12 ಮಂತ್ಸಿಗೆ ನಾವೇನು ಮಾಡ್ತೀವಿ, ಚಾರ್ಜ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ವಿಡ್ರಾ ಆಗಿರೋದು ಯಾವಾಗ 36/2018ಗೆ. ಸೊ ಇದರ ಕ್ಯಾಲ್ಕುಲೇಷನ್ನ ನೋಡೋಣ. ನೋಡಿ 36/2017ಇಂದ 31/3/2017ವರೆಗೆ ಎಷ್ಟು ಮಂತ್ ಆಯಿತು ನೋಡಿ. 6ನೇ ತಿಂಗಳನ್ನು ನಾವಿಲ್ಲಿ ಹಿಡಿಬಹುದಾ? ಹಿಡಿಲಿಕ್ಕಾಗಲ್ಲ. ಯಾಕಂದರೆ 6ನೇ ತಿಂಗಳ ಕೊನೆಯ ದಿನ ವಿಡ್ರಾ ಆಗಿದೆ, 30/6 ಅಂತ ಇದೆ ಹೌದಾ. ಸೊ 6ನೇ ತಿಂಗಳನ್ನ ಬಿಟ್ಟು ನೆಕ್ಸ್ಟ್ ಮಂತಿಂದ ಕನ್ಸಿಡರ್ ಮಾಡಿ. 7ನೇ ತಿಂಗಳಿಂದ ಕನ್ಸಿಡರ್ ಮಾಡ್ತೀವಿ. 8 9 10
11 12 ಆ್ಯಂಡ್ ಇಲ್ಲಿ ಜನವರಿ ಸ್ಟಾರ್ಟ್ ಆಗುತ್ತೆ 1 2 ಆ್ಯಂಡ್ 3. ಸೊ ಎಷ್ಟು ಮಂತ್ ಆಯಿತು? 1 2 3 4 5 6 7 8 9. ಸೊ 9 ಮಂತ್ಸ್ ಆಗುತ್ತೆ. ಓಕೆ, ಸೊ ಇದನ್ನು ನಾನಲ್ಲಿ ರೆಕಾರ್ಡ್ ಮಾಡ್ಕೋತೇನೆ. ನೆಕ್ಸ್ಟ್ ವಿಡ್ರಾ ಆಗಿರೋದು ಯಾವಾಗ? ನೀವು ಕ್ವಶನಲ್ಲಿ ನೋಡ್ಬೋದು 1/12/2018ಗೆ ವಿಡ್ರಾ ಆಗಿದೆ, ಹೌದಾ? ಸೊ ಇದರ ಕ್ಯಾಲ್ಕುಲೇಷನ್ ನೋಡೋಣ. ನೋಡಿ, 1/12/2018ಇಂದ 31/3/2019ವರೆಗೆ ಎಷ್ಟು ಮಂತ್ ಆಯಿತು? ಸೊ 12ನೇ ತಿಂಗಳನ್ನು ನಾವು ಹಿಡಿಬಹುದಾ? ಹಿಡಿಬಹುದು. ಮೊದಲ ದಿನವೇ ವಿಡ್ರಾ ಆಗಿರೋದು, ಹೌದಾ? ಹಾಗಾಗಿ 12ನೇ ತಿಂಗಳನ್ನು ಹಿಡಿತೀವಿ. ನೆಕ್ಸ್ಟ್ ಜನವರಿ, ಫೆಬ್ರವರಿ ಆ್ಯಂಡ್ ಮಾರ್ಚ್. ಸೊ ಎಷ್ಟು ಮಂತ್ ಆಯಿತು? 1 2 3 4 ಮಂತ್ಸ್ ಆಗುತ್ತೆ. ಸೊ ಇದನ್ನಲ್ಲಿ ನಾನು ರೆಕಾರ್ಡ್ ಮಾಡ್ಕೋತೇನೆ. ಸೊ ಲಾಸ್ಟಲ್ಲಿ ವಿಡ್ರಾ ಆಗಿದೆ 31/3/2019ಗೆ, ಅಂದರೆ ವರ್ಷದ ಎಂಡಿಗೆ ವಿಡ್ರಾ ಆಗಿದೆ. ಸೊ ಹೀಗಿದ್ದಾಗ ನಾವೇನು ಮಾಡ್ತೀವಿ? 0 ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂತ ತಗೊಳ್ತೀವಿ, ಹೌದಾ? ವರ್ಷದ ಕೊನೆ ದಿನ ವಿಡ್ರಾ ಆಗಿರೋದು ಅಂತ ಹೇಳಿ. ಬೇಕಿದ್ರೆ ನೋಡ್ಬೋದು ನೀವಿಲ್ಲಿ, ವರ್ಷದ ಎಂಡಿಗೆ ವಿಡ್ರಾ ಆಗಿದೆ, ಕೊನೆಯ ದಿನ ವಿಡ್ರಾ ಆಗಿದೆ ಅಂತಂದ್ರೆ ನಾವು 0 ಮಂತನ್ನು ಕನ್ಸಿಡರ್ ಮಾಡ್ಕೊಳ್ತೀವಿ. ನಾವು ಯಾವುದೇ ಒಂದು ಮಂತನ್ನು ಕನ್ಸಿಡರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ವರ್ಷದ ಕೊನೆ ದಿನ ಆಗಿರುತ್ತೆ, ಹೌದಾ? ಸೊ ಅದೇ ಒಂದೊಮ್ಮೆ 1/3/2019 ವಿಡ್ರಾ ಮಾಡಿದರೆ ಅಟ್ಲೀಸ್ಟ್ 1 ಮಂತ್ ಅಂತಾದರೂ ಕನ್ಸಿಡರ್ ಮಾಡಬಹುದಿತ್ತು. ಸೊ ಹಾಗಾಗಿ 0 ಮಂತ್ ಅಂತ ಆಗುತ್ತೆ. ಸೊ ಈಗ ನಾವು ಪ್ರಾಡಕ್ಟನ್ನು ಕಂಡುಹಿಡಿತೀವಿ. ಪ್ರಾಡಕ್ಟನ್ನು ಕಂಡುಹಿಡಿಬೇಕಂದ್ರೆ ನಾವೇನು ಮಾಡಬೇಕು? ಅಮೌಂಟ್ ಮತ್ತು ಔಟ್ಸ್ಟ್ಯಾಂಡಿಂಗ್ ಮಂತ್ ಕಾಲಮ್ನ ಇಂಟು ಮಾಡಬೇಕು. ಸೊ ನಾವು ಫೈನಲಿ ಪ್ರಾಡಕ್ಟನ್ನು ಟೋಟಲ್ ಮಾಡ್ಕೋತೀವಿ. ಪ್ರಾಡಕ್ಟನ್ನು ಟೋಟಲ್ ಮಾಡಿದಾಗ ಆನ್ಸರ್ ಬರ್ತಾ ಇದೆ 1,44,000. ಸೊ ಈಗ ಫಾರ್ಮುಲಾದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡೋಣ. ಟೋಟಲ್ ಪ್ರಾಡಕ್ಟ್ ಅಂತ ಅಂದರೆ 1,44,000 ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಈ ಒಂದು ಪ್ರಾಬ್ಲಮಲ್ಲಿ ಕೊಟ್ಟಿದ್ರು 10% ಅಂತ ಹೇಳಿ, ಹೌದಾ? ಸೊ ಹಾಗಾಗಿ 10/100 ಅಂತ ತಗೊಳ್ತೇನೆ ಆ್ಯಂಡ್ 1/12. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಆನ್ಸರ್ ಬರ್ತಾ ಇದೆ 1,200 ರುಪೀಸ್. 1,200 ಅಂತ ತಗೊಳ್ತೀವಿ. ಸೊ ಈ ಥರ ಒಂದು ಕ್ಯಾಲ್ಕುಲೇಷನ್ ನಾವು ಮಾಡ್ತೀವಿ. ಸೊ ಈ ಥರ ನನ್ನ ಚಾನಲಲ್ಲಿ ಹಿಂದಿನ ವರ್ಷದ ಎಕ್ಸಾಮ್ಸ್ಗಳಲ್ಲಿ ಕೇಳಿದಂಥ ಕ್ವಶನ್ಸ್ಗಳನ್ನು ನಾನು ಸಾಲ್ವ್ ಮಾಡ್ತಾ ಇರ್ತೇನೆ. ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸಿದರೆ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು.